ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ತೊರೆದು ಮತ್ತೆ ಬಿಜೆಪಿಗೆ ಸೇರ್ಪಡೆಗೊಂಡಿರುವ ಹಿನ್ನೆಲೆಯಲ್ಲಿ ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲಿ ಒಂದು ಕಡೆ ಬಿಜೆಪಿಯಿಂದ ಸಂಭ್ರಮಾಚರಣೆ ಮಾಡಿದರೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ ಕೂಡ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಹಾಗಾದರೆ ಕಾಂಗ್ರೆಸ್ ಪಕ್ಷದವರು ಯಾವ ಕಾರಣಕ್ಕೆ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಕೇಳೋಣ ಬನ್ನಿ. ಸರ್, ಏನಿದು ಶೆಟ್ಟರ್ ಅವರು ಪಕ್ಷ ತೊರೆದಿದ್ದಕ್ಕೆ ಸಂಭ್ರಮಾಚರಣೆ ಮಾಡ್ತಿದ್ದಾರೆ, ಏನು ಹೇಳ್ತೀರಾ ಸರ್? ನೋಡಿ, ಕಳೆದು ಎಲೆಕ್ಷನ್ ಒಳಗೂ ಅವರಿಗೆ ಪಕ್ಷ ಟಿಕೆಟ್ ಕೊಡಲಿಲ್ಲ ಅಂಥೇಳಿ ಅವರು ಹೈಕಮಾಂಡಿಗೆ ತಿಳಿಸಿದರು. ಆವಾಗ ನಮ್ಮ ಶಿವಕುಮಾರ್ ಸಾಹೇಬರು ಒಂದು ಚಾರ್ಟರನ್ನು ಕಳಿಸಿ ನಮಗೆ ಕರ್ಕೊಂಡು ಬಾ ಅಂಥೇಳಿ ನಾವು ಕರ್ಕೊಂಡು ಹೋದ್ವಿ. ಬೆಂಗಳೂರು ಕರ್ಕೊಂಡು ಹೋಗ ಮತ್ತು ಅದೇ ಸ್ಟೋರಿ ಹೇಳಿದ್ರು, ನನಗೆ ದ್ರೋಹ ಆಗಿದೆ, ಪಕ್ಷದಿಂದ ನನಗೆ ಚೀಟಿಂಗ್ ಆಗಿದೆ, ನನಗೆ ಮೋಸ ಮಾಡಿದೆ, ಬಿ ಜೆ ಪಿ ಹಿಂಗೆ ಅಂತೇಳಿ ಪಕ್ಷ ಟಿಕೆಟ್ ಕೊಡ್ತು. ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಒಂದು ನಿರ್ಣಯ ತೊಗೊಂಡು ಹೈಕಮಾಂಡ್ ಅವರಿಗೆ ಟಿಕೆಟ್ ಕೊಡ್ತು. ಟಿಕೆಟ್ ಕೊಟ್ಟಿದ ಮ್ಯಾಗೂ ಕೂಡ ಅವರು 30-35 ಸಾವಿರ ಓಟ್ಲಿಂದ ಸೋತರು. ಹೈಯೆಸ್ಟ್ ಕಾಂಗ್ರೆಸ್ ಎಂದೂ ಇಷ್ಟು ಕೆಟ್ಟು ಸೋತಿದ ಮ್ಯಾಗೂ ಕೂಡ ಅವರಿಗೆ ಮತ್ತು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ MLC ಮಾಡಿತ್ತು ಪಕ್ಷ. ಇದು ಅಂಥ ಪಕ್ಷಕ್ಕೆ ಮತ್ತು ಇವ್ರು ಮಲ್ಲಪ್ಪ ಶೆಟ್ಟಿ ಹೆಂಗೆ ಕಿತ್ತೂರಾಣಿ ಚೆನ್ನಮ್ಮಕ್ಕೆ ಮೋಸ ಮಾಡಿತ್ತಲ್ಲ, ಹಂಗೆ ಇವ್ರು ಎಲ್ಲ ಪಕ್ಷಕ್ಕೆ ಮೋಸ ಮಾಡ್ತಾರೆ. ಇವರು ಇಲ್ಲೇ ಕಾಂಗ್ರೆಸ್ ಇದ್ದಾಗ BJP ಬೈತಿದ್ರು, ಮತ್ತು ಇಲ್ಲೇ BJP ಇದ್ದಾಗ ಮತ್ತು ಕಾಂಗ್ರೆಸ್ಸನ್ನು ಬೈಯೋದು. ಈಗ ಇಲ್ಲಿ MLC ಆದರು, MLA ಆಗಕ್ಕೆ ಬಂದಿದ್ರು, ಅದು ಎಲ್ಲ ಆಸೆ ಪೂರ ಆಯ್ತು ಅವ್ರದ್ದು. ಈಗ MP ಆಗಕ್ಕೆ ಏನು ಕನಸು ನೋಡ್ತಾ ಇದ್ದಾರೆ. ಸಂಭ್ರಮಾಚರಣೆ ಯಾವ ಕಾರಣ? ಅದೇ ನಮ್ಗೆ ಖುಷಿಯಾಗಿದೆ. BJP ಮನುಷ್ಯ ವಾಪಸ್ BJP ಹೋಗಿದ್ದಾನೆ. ಅದಕ್ಕೆ ಅವ್ರು ನಮ್ಮ ಪಕ್ಷಕ್ಕೆ ಏನು ಯೂಸ್ ಬಂದಿಲ್ಲ ಎಂದು. ಹೈಯೆಸ್ಟ್ ಓಟ್ಸ್ಲಿಂದ ಸೋತಿದ್ದಾರೆ ಇವರಲ್ಲಿ. ಅವ್ರಲಿಂದ ಎಂದೂ ಏನು ಓಟ್ ನಮಗೆ ಬಂದಿಲ್ಲ. ಉಲ್ಟಾ ಪಕ್ಷದಿಂದ ಲಾಭ ತೊಗೊಂಡಾರ ಅವ್ರು. ಒಂದು ಕಡೆ ನಿಮ್ಮ ನಾಯಕರು ಆನೆ ಬಲ ಬಂದಂಗೆ ಬರ್ತಿತ್ತು, ಇವಾಗ ಪಕ್ಷ ತೊರೆದ ಕೂಡಲೇ ನಿಮಗೆ ಯಾವುದೇ ಇದು ಆಗಲಿಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ಇಲೆಕ್ಷನ್ ಆಗೋಕ್ಕಿಂತ ಮೊದಲು ಹೇಳಿದ್ರು ಅದನ್ನು. ಪಕ್ಷ ರಿಸಲ್ಟ್ ಆದ್ಮೇಲೆ ಯಾವ ಲೀಡ್ರ್ ಹೇಳಿಲ್ಲ. ನೀವೇ ನೋಡಿರಲ್ಲ ರಿಸಲ್ಟ್ ಏನಿದೆ, ಎಷ್ಟು ಓಟ್ಲಿಂದ ಸೋತಿದ್ದಾರೆ. ಆನೆ ಬಲ 35,000 ಓಟ್ಲಿಂದ ಸೋಲ್ತಾರೆ. ಎಲ್ಲಿಯಾರ 6 ಬಾರಿ 7 ಬಾರಿ MLA ಅವ್ರು ಈ ಕ್ಷೇತ್ರಕ್ಕೆ. ಅಷ್ಟಿದ್ರು ಇಂಡಿಪೆಂಡೆಂಟ್ ಗೆದ್ದು ಬರಬೇಕು ಅವರು. ಕಾಂಗ್ರೆಸ್ ಟಿಕೆಟ್ ಮ್ಯಾಗು ನಮ್ಗೆ ಎಂದೂ ಕ್ಯಾಂಡಿಡೇಟ್ 20,000 ಓಟ್ಲಿಂದ ಸೋತಿಲ್ಲ. 30-35 ಸಾವಿರಲಿಂದ ಸೋತಿದ್ದಾರೆ. ಎಲ್ಲಿ ಇದೆ ಆನೆ ಬಲ? ಅವರು ಡಮ್ಮಿ ಇದ್ದಾರೆ. ಇನ್ನೊಬ್ಬರು ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ಸರ್, ಶೆಟ್ಟರ್ ಅವರು ಪಕ್ಷ ತೊರೆದಿದ್ದಕ್ಕೆ ಚೆನ್ನಮ್ಮ ಸರ್ಕಲ್ನಲ್ಲಿ ವಿಜೃಂಭಣೆ ಮಾಡ್ತಿದ್ದಾರೆ. ಅವರು ಸೋತಿದ್ದಕ್ಕೆ ವಿಜಯೋತ್ಸವ ಆಚರಿಸಿದೆ, ಏನಿದೆ ಸರ್? ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಒಂದು ಸಂಸ್ಕೃತಿ ಒಳಗೆ ಎಷ್ಟು ಮಂದಿ ಮಾಜಿ ಮುಖ್ಯಮಂತ್ರಿಗಳಾಗ್ಯದಾರಲ್ಲ ಅವರೆಲ್ಲ ಗೌರವ ಸ್ಥಾನದಾಗದಾರ. ಆದ್ರೆ ಎಲ್ಲಿಂದ ಬಂದವ್ರು ಇವ್ರು ನಮ್ಮ ಪಕ್ಷದಿಂದ ಆದವ್ರಂತೂ ಅಲ್ಲ. ಆದ್ರೆ ಅಲ್ಲೇ ನಮಗೆ ಆತ್ಮಗೌರವಕ್ಕೆ ಚ್ಯುತಿ ಆಗಿದೆ, ಹಂಗಾಗಿದೆ, ಹಿಂಗಾಗಿದೆ ಅಂತ ಹೇಳ್ಕೊತ ಬಂದರು. ನಮ್ಮಲ್ಲಿ ವಯಸ್ಸಾದವ್ರಿಗೆಲ್ಲ ಸಣ್ಣವ್ರಿಂದ ಹಿಡ್ಕೊಂಡು ಅತಿ ದೊಡ್ಡವ್ರ ತನಕ 100 ವರ್ಷ ಇದ್ದವರು ಕೂಡ ಕಾಂಗ್ರೆಸ್ ಸಂಸ್ಕೃತಿ ಗೌರವ ಕೊಡ್ತಕ್ಕಂಥದ್ದು, ಜಾತ್ಯತೀತವಾಗಿರ್ತಕ್ಕಂಥದ್ದು. ಇಂಥ ದೊಡ್ಡ ಗೌರವ ತೊಗೊಂಡು ಬಂದ ತಕ್ಷಣ 2 ದಿವಸಕ್ಕೆ ಟಿಕೆಟ್ ಕೊಟ್ಟರು. ಆ ಬಳಿಕ ಸೋತ ತಕ್ಷಣ ಇಮಿಡಿಯೇಟ್ಲಿ 1 ತಿಂಗಳದಾಗ ಅವರು MLC ಮಾಡಿದರು. ಮತ್ತು ಇದಕ್ಕಿಂತ ದೊಡ್ಡ ಗೌರವ, ಇದಕ್ಕಿಂತ ದೊಡ್ಡ ಕೆಲಸ ಇನ್ನು ಮಾಡ್ತಕ್ಕಂಥದ್ದು ಯಾವ ಪಕ್ಷನೂ ಇಲ್ಲ ಅವ್ರಿಗೆ. ಯಾಕೆ ಇಂಥ ಒಂದು ದ್ರೋಹಿ ಅದಾರಂದ್ರೆ ಉಂಡೆಣಿ ಒಳಗೆ ಏನಂತಲ್ಲ, ಉಂಡು ಮನಿ ಜಂತಿ ಎಣಿಸುವಂಥ ಕೆಲಸ ಮಾಡ್ದಂಗೆ ಇದನ್ನ ಸಮಯ ಸಾಧಕರ ಕೆಲಸ ಇದು. ಆ ಬಳಿಕ ನಮ್ಮಲ್ಲಿ ಕಾಂಗ್ರೆಸ್ ಮೊದಲಿಂದ ನಾವು ಎಷ್ಟು ಜನ ಶೆಟ್ಟರ್ ಕಾಂಗ್ರೆಸ್ ತೊರೆದು ಖುಷಿ ಆಗ್ತಿದೆ ತಮಗೆ? ಹೌದು, ಒಂಥರ ಖುಷಿನ. ಯಾಕೆ ಪೀಡ ಹೋದ್ಬಿಡಪ್ಪ ಅನ್ನುವಂಥ ಪ್ರಸಂಗ ಇದು. ಯಾಕಂದ್ರೆ ಈಗ ಸಂತೋಷ ಪಡಲೇಬೇಕು ನಾವು. ಮತ್ತು ನಿಮ್ಮಿಂದ ಏನಾಗೋದಿಲ್ಲ ಅಂತ ಮೊದಲು ಬಂದ ಬಳಿಕ ಗೊತ್ತಾಗಿತ್ತು, ಸೋತ ಬಳಿಕ ಗೊತ್ತಾಗಿತ್ತು. ಯಾಕೆ ನಿಮ್ಮಿಂದ ನೀವೇನು 30 ವರ್ಷದಿಂದ ನಮ್ಮ ಹುಬ್ಬಳ್ಳಿ ಸೆಂಟ್ರಲ್ ಆಡ್ತಿದ್ರಿ, ಮಾಜಿ ಮುಖ್ಯಮಂತ್ರಿ ಆದ್ರಿ. ನಿಮ್ಮ ಇಲೆಕ್ಷನ್ದು BJP ಅವರು ಏನು ನಿಮ್ಮ ಹಿಂದೆ ಇದ್ರಲ್ಲ, ಅದ್ರಾಗ 1% ಜನ ಬರಬಾರ್ದು, ಒಬ್ಬರು ಬರಲಿಲ್ಲ. ಅಂದ್ರೆ ನಿಮ್ಮ ಆಡಳಿತ ಸಂತೋಷ ಆಗಿದೆ. ಈಗ ಶೆಟ್ಟರ್ ಅವರು ಕಾಂಗ್ರೆಸ್ ತೊರೆದು ಮತ್ತೆ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದು ಇಲ್ಲಿನ ಕಾರ್ಯಕರ್ತರಿಗೆ ಸಂತೋಷವಾಗಿದ್ದು ಎಂದು ಕಾಂಗ್ರೆಸ್ ಕಾರ್ಯಕರ್ತರ ಮಾತಾಗಿದೆ. ಕ್ಯಾಮರಾಮನ್ ಮಹೇಶ್ ಜೋಜರ್ ಜೊತೆ ಸಂತೋಷ್ ನೆರೆಗಲ್, ಪವರ್ TV, ಹುಬ್ಬಳ್ಳಿ.